ಬನ್ನಿ ಬನ್ನಿ ನಮ್ಮ ಕನ್ನಡ ಭಾಷೆಯ ಪ್ರತಿ ಪ್ರೀತಿಯ ಮತ್ತು ಗೌರವವನ್ನು ಹೆಚ್ಚಿಸಲು ನಮ್ಮ ಕನ್ನಡ ಪರ ಹೋರಾಟಗಾರರನ್ನು ವೇದಿಕೆಯ ಮೇಲೆ ಆಮಂತ್ರಿಸುತ್ತೇವೆ. ಐ ವೆಲ್ಕಮ್ ತುಫೇಲ್, ಯುಸ್ರಾ, ಅದ್ನಾನ್, ಅಯಾನ್, ಮಾಹೆದ್, ಹಾನಿ, ಅನಾಬಿಯಾ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಾವು ಕನ್ನಡ ಪರ ಹೋರಾಟಗಾರರು ಕನ್ನಡವನ್ನು ಉಳಿಸೋಕೆ ಬಂದಿದ್ದೇವೆ. ಬರ್ತಾ ಬರ್ತಾ ಕನ್ನಡ ಉಪಯೋಗಿಸುವ ಬಹಳ ಕಡಿಮೆ ಆಗುತ್ತಿದೆ. ಈ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸೋಣ. ಓಹೋ, ಈಗ ಬಾಯಲ್ಲಿ ಅಂಗ್ರೇಜಿ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಏನು ಇವರು ಕನ್ನಡ ಉಳಿಸೋಕೆ ಬಂದಿರುವುದೇನು? ಕನ್ನಡವನ್ನು ಒಂದು ದಿನ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದರೆ ಕನ್ನಡ ಉಳಿಯಲ್ಲಪ್ಪ. ಮೊದಲು ಕನ್ನಡವನ್ನು ಪ್ರೀತಿಸುವನು ಕಲಿಯಿರಿ, ಅದು ತಂತನಾಗೆ ಉಳಿಯುತ್ತೆ. ಕನ್ನಡನ ಗೌರವಿಸಿ ಕನ್ನಡನ ಉಳಿಸಲು ಉಚಿತ ಕಾರ್ಯಗಳನ್ನು ಕೈಗೊಳ್ಳಿ. ಕನ್ನಡ ವಿಸಾಧ್ಯ, ಕನ್ನಡ ಮಿಥ್ಯ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಮೇಡಮ್ ಸ್ವಲ್ಪ ನಿಂತ್ಕೊಳ್ಳಿ. ಕನ್ನಡ ರಾಜ್ಯೋತ್ಸವಕ್ಕೆ ದೇಣಿಗೆ ಕೊಟ್ಟು ಹೋಗಿ. Oh, what you say? I didn't understand. ಯಾಕೆ ಅಮ್ಮ ಕನ್ನಡ ಬರಲ್ಲ? No, I don't know Kannada. I don't understand it. I don't need to understand. ಲೋಮದೇಶ ಯಾವ ಊರು? ಸೀಮೆ ಅವಲಮ್ಮ, ನೀನು ಹುಟ್ಟಿದ್ದು ಯಾವ ಊರು? What? ಲೋ ಬರೋ, ಇಲ್ಲಿ ಇಂಗ್ಲಿಷ್ ಬಗಳು. Where did you born? Bengaluru. ಓ ದೇವರೇ, ಈ ಅಮ್ಮ ಬೆಂಗಳೂರಿನಲ್ಲಿ ಹುಟ್ಟಿ ಕನ್ನಡ ಬರಲ್ವಾ? ಈ ಮಣ್ಣಿಂದ ಬೆಳೆದಿರುವ ಅನ್ನನ್ನು ತಿಂದು ಇಲ್ಲಿ ಇರುವಂಥ ಸವಲತ್ತುಗಳನ್ನು ಉಪಯೋಗಿಸು. ನಿನಗೆ ಕನ್ನಡ ಬರಲ್ವಾ? ಅಷ್ಟೊಂದು ನಿನಗೆ ಕನ್ನಡ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಕೆಲಸ ಮಾಡ್ತೀಯಾ? Say. ಟಿಶ್ಯೂ ಉಪಯೋಗಿಸುವ ದೇಶಕ್ಕೆ ಹೋಗಿ ಸೇರಿಬಿಡು. ನಮ್ಮ ಕನ್ನಡ ಮಾತೆ ನಿನಗೆ ಒಳ್ಳೆ ಬುದ್ಧಿ ಕೊಡಲಿ. ಕನ್ನಡ ವಿಸಾಧ್ಯ, ಕನ್ನಡ ಮಿಥ್ಯ, ಕನ್ನಡ ಉಳಿಸಿ ಕನ್ನಡ ಲೋ ತಮ್ಮ, ಅಡ್ಡ ಬಿಟ್ಟಕೊಂಡು ಏನ್ರ ಮಾಡ್ತಿದ್ದೀರಾ? ಕ್ಷಮಿಸಿ ಅಕ್ಕ. ಇದೊಂದು ಕೇಳೋದು ಬಿಟ್ಟರೆ ಬೇರೆ ಏನು ಗೊತ್ತು ನಿಮಗೆ? ಹೌದು, ಏನ್ರ ಮಾಡ್ತಿದ್ದೀರಾ? ನಾವು ಕನ್ನಡ ಪರ ಹೋರಾಟಗಾರರು. ಸ್ವಲ್ಪ ಕನ್ನಡದಲ್ಲಿ ಕನ್ನಡದ ಬಗ್ಗೆ ತಿಳಿಸಿ ನೋಡೋಣ. ಅದು ಕನ್ನಡ ಅಂದೆ ಕನ್ನಡ, ಅದು ಕನ್ನಡ ಅಂದೆ ಕನ್ನಡ ಭಾಷೆ, ಅದು ಕನ್ನಡ ಅಂದೆ ಅಕ್ಕ. ಓ ಭಾರಿ ಕಣೋ, ಕನ್ನಡ ಅಂದರೆ ತಿಳ್ಕೊಳ್ದೆ ಕನ್ನಡ ಉಳಿಸಲು ಬಂದಿದ್ದೀರಾ? ಮೊದಲು ಕನ್ನಡ ಅಂದರೆ ಏನಂತ ತಿಳಿದುಕೋ. ಕನ್ನಡ ಅಂದರೆ ಶಕ್ತಿ, ಕನ್ನಡ ಅಂದರೆ ಪ್ರೀತಿ, ಕನ್ನಡ ಅಂದರೆ ಗೌರವ, ಕನ್ನಡ ಅಂದರೆ ಅಮೃತದ ನುಡಿ, ಕನ್ನಡ ಅಂದರೆ ಹೆಮ್ಮೆ, ಕನ್ನಡ ಅಂದರೆ ಬದುಕು. ಇದು ಕನ್ನಡ ನಮ್ಮ ನಾಡ ಭಾಷೆ. ಈ ಕರ್ನಾಟಕದ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ನಮಗೆ ಬಹಳ ಹೆಮ್ಮೆ ಕಣೋ. ನಿಮಗೆ ತುಂಬ ಧನ್ಯವಾದಗಳು. ನಮಗೆ ಕನ್ನಡ ಬಗ್ಗೆ ಹೆಚ್ಚು ಜ್ಞಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರಿ, ದೇಣಿಗೆ ಕೊಟ್ಟು ಹೋಗಿ. ಓ, ದೇಣಿಗೆ ತಗೊಂಡು ಏನರ ಮಾಡ್ತಿದ್ದೀರಾ? ಕನ್ನಡ ರಾಜ್ಯೋತ್ಸವ ದಿನ ಆರ್ಕೆಸ್ಟ್ರಾ ಮಾಡಿ ಮಜಾ ಮಾಡುತ್ತೇವೆ. ಕನ್ನಡ ರಾಜ್ಯೋತ್ಸವವನ್ನು ಉಳಿಸಿಕೊಳ್ಳುತ್ತೇವೆ. ಇಷ್ಟೆಲ್ಲ ಮಾಡಿದರೆ ಕನ್ನಡ ಉಳಿಯುತ್ತೋ? ಇಷ್ಟೆಲ್ಲ ಮಾಡೋ ಬದಲು ಶಾಲೆಯಲ್ಲಿ ಗುರುಗಳು ಕಲಿಸೋ ಪಾಠ ಗಮನ ಕೊಟ್ಟು ಆಸಕ್ತಿಯಿಂದ ಓದಿದರೆ ಸಾಕು. ಅದಲ್ಲದೆ ದಿನನಿತ್ಯ ಹರಕಲು ಭಾಷೆ ಬಳಸೋ ಬದಲು ನಮ್ಮ ಪ್ರೀತಿಯ ಕನ್ನಡ ಭಾಷೆ ಮಾತನಾಡುವುದನ್ನು ಬಳಕೆಯಲ್ಲಿ ಇಟ್ಕೊಂಡ್ರೆ ಅದೇ ಸಾಕು. ಕನ್ನಡ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆಯಿರುತ್ತದೆ. ಇನ್ಮೇಲೆ ನಾವು ಆಸಕ್ತಿಯಿಂದ ಕನ್ನಡ ಒಂದು ಓದಿ ಬಳಕೆಯಲ್ಲಿ ತರುತ್ತೇವೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಶಾಶ್ವತ ಎಂದು ಹೇಳುತ್ತಾ ಕನ್ನಡ ತಾಯಿಗೆ ನಮಸ್ಕರಿಸುತ್ತೇವೆ.